Refined sunflower oil. ಎಲ್ಲ ರಿಫೈನ್ಡ್ ಆಯಿಲ್ಸ್ ದೊಡ್ಡ 0. Butter. 6 ಇದು ಮೀಡಿಯಂ ಹೀಟ್ಗೆ ಸ್ಟೇಬಲ್ ಆಗಿರುತ್ತೆ, ಟೇಸ್ಟಿ ಬಟ್ ಬೇಗ ಬರ್ನ್ ಆಗ್ಬೋದು, ಸೊ ಸ್ಪೀಡ್ ಕುಕಿಂಗ್ಗೆ ಯೂಸ್ ಮಾಡಿ. Ghee. 9 ಟೇಸ್ಟಿ, ಸ್ಟೇಬಲ್ ಎಟ್ ಆಲ್ ಟೆಂಪರೇಚರ್ಸ್, ಆದರೆ ಮಾಡ್ರೇಷನಲ್ಲಿ ಯೂಸ್ ಮಾಡಬೇಕು, ಸೊ ತಡ್ಕಾಸ್ ಆ್ಯಂಡ್ ಫ್ರೈಯಿಂಗ್ಗೆ ಯೂಸ್ ಮಾಡ್ಬೋದು. Mustard oil. 8 ಇಟ್ಸ್ ರಿಚ್ ಇನ್ ಒಮೆಗಾ 3 ಆ್ಯಂಡ್ ಸ್ಟೇಬಲ್ ಎಟ್ ಆಲ್ ಟೆಂಪರೇಚರ್ಸ್, ಎಲ್ಲ ಕುಕಿಂಗ್ ಸ್ಟೈಲ್ಸ್ಗೆ ಸೂಟ್ ಆಗುತ್ತೆ, ಅದು ಸ್ಟ್ರಾಂಗ್ ಫ್ಲೇವರ್ ಇರುತ್ತೆ, ಮಾಡ್ರೇಷನಲ್ಲಿ ಕನ್ಸ್ಯೂಮ್ ಮಾಡಬೇಕು. Cold pressed sesame oil. ಆ್ಯಂಟಿ ಆಕ್ಸಿಡೆಂಟ್ಸ್ನಲ್ಲಿ ರಿಚ್ ಇರುತ್ತೆ ಆ್ಯಂಡ್ ಎಲ್ಲ ಇಂಡಿಯನ್ ಕುಕಿಂಗ್ ಸ್ಟೈಲ್ಸ್ಗೆ ಸೂಟ್ ಆಗುತ್ತೆ. 8 Flaxseed oil. 0 ಇದಕ್ಕೆ ತುಂಬ ಲೋ ಸ್ಮೋಕ್ ಪಾಯಿಂಟ್, ಸೊ ಬೆಸ್ಟ್ ಏನಂತಂದರೆ ಫ್ಲಾಕ್ಸೀಡ್ನ ಕನ್ಸ್ಯೂಮ್ ಮಾಡೋದು. Avocado oil. 10 ಇದರಲ್ಲಿ ತುಂಬ ಒಳ್ಳೆ ಹೆಲ್ದಿ ಫ್ಯಾಟ್ಸ್ ಇರುತ್ತೆ ಆ್ಯಂಡ್ ಸೂಟಬಲ್ ಫಾರ್ ಆಲ್ ಕುಕಿಂಗ್ ಸ್ಟೈಲ್ಸ್ ಆ್ಯಂಡ್ ಈವನ್ ಆನ್ ಹೈ ಟೆಂಪರೇಚರ್ಸ್, ಆದರೆ ಸ್ವಲ್ಪ ಎಕ್ಸ್ಪೆನ್ಸಿವ್. Cold pressed groundnut oil. ಬಿಟ್ವೀನ್ 8 and 9 ಇದರಲ್ಲಿ ಬ್ಯಾಲೆನ್ಸ್ಡ್ ಫ್ಯಾಟಿ ಆಸಿಡ್ಸ್ ಇರುತ್ತೆ, ಸ್ಟೇಬಲ್ ಎಟ್ ಆಲ್ ಟೆಂಪರೇಚರ್ಸ್ ಆ್ಯಂಡ್ ಸೂಟಬಲ್ ಫಾರ್ ಆಲ್ ಕುಕಿಂಗ್ ಸ್ಟೈಲ್ಸ್, ಆದರೆ ಅಲರ್ಜೀಸ್ ಇದ್ದರೆ ಜೋಪಾನ. Virgin coconut oil. ಹೈ ಇನ್ ಸ್ಯಾಚುರೇಟೆಡ್ ಫ್ಯಾಟ್ಸ್, ಸ್ಟೇಬಲ್ ಎಟ್ ಆಲ್ ಟೆಂಪರೇಚರ್ಸ್ ಆ್ಯಂಡ್ ಸೂಟಬಲ್ ಫಾರ್ ಆಲ್ ಕುಕಿಂಗ್ ಸ್ಟೈಲ್ಸ್, ಆದರೆ ಸ್ವಲ್ಪ ಫ್ಲೇವರ್ ಇರುತ್ತೆ. 8 ನೀವು ಕೇರಳದಿಂದಲ್ಲ, ಸಾರಿ 10 ಸೂಪರ್. 10 Extra virgin olive oil. 10 ಸ್ಯಾಲಡ್ಸ್ ಮೇಲೆ ಸ್ಪ್ರಿಂಕಲ್ ಮಾಡಲಿಕ್ಕೆ, ಲೋ ಟು ಮೀಡಿಯಂ ಹೀಟ್ ಕುಕ್ಕಿಂಗ್ಗೆ ಯೂಸ್ ಆಗುತ್ತೆ, ಬಟ್ ಡೀಪ್ ಫ್ರೈಂಗ್ನ ಅವಾಯ್ಡ್ ಮಾಡಿ. Palm oil. ಇದು ಲಿಸ್ಟ್ನಲ್ಲಿ ಯಾಕೆ ಇನ್ಕ್ಲೂಡ್ ಮಾಡಿದ್ಯಾ?